ಇನ್ನೊಂದು ಯಾರು ಪತ್ರವನ್ನ ಬರೆದಿದ್ದಾರೆ, ಎಲ್ಲಿಂದ ಬರೆದಿದ್ದಾರೆ ನೋಡೋಣವಾ? ಗುರುಜಿ ಪತ್ರವನ್ನ ಬಹಳ ದೂರದಿಂದ ಬರೀತಿದ್ದಾರೆ, ಪೂನಾದಿಂದ ಶಿವಾನಂದನ್ ಅವರು ಬರೀತಿದ್ದಾರೆ. ಗುರುಜಿ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ತಮ್ಮ ಆಶೀರ್ವಾದವನ್ನ ಬಯಸ್ತೀನಿ ಅಂತ ಹೇಳ್ತಾರೆ. ಹಾಗೆ ಜಿ ಕನ್ನಡ ವಾಹಿನಿಯವರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ಕಾರ್ಯಕ್ರಮ, ದಿನ ನೋಡ್ತೀವಿ, ತುಂಬಾ ಸಂತೋಷವಾಗತ್ತೆ ನಿಮ್ಮ ಧರ್ಮದ ಮಾತುಗಳು ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಶಿವಾನಂದ್ ಅವರೇ. ಗುರುಜಿ ಅವರ ಮಗನ ಕುರಿತಾಗಿ ಕೇಳ್ತಿದ್ದಾರೆ. ಅವ್ರು ಹೇಳ್ತಾರೆ ಅವರ ಮಗನ ಹೆಸರು ಆಕಾಶ್ ಅಂತೆ. ಹುಟ್ಟಿದ ದಿನಾಂಕ 27 ಡಿಸೆಂಬರ್ 98, ರವಿವಾರ ಬೆಳಗ್ಗೆ 9 ಗಂಟೆಗೆ, ರೇವತಿ ನಕ್ಷತ್ರ. ಜನ್ಮ ಹೆಸರು ರೇವಣ್ಣ ಅಂತ ಹೇಳ್ತಾರೆ. ಅವರು 3-4 ವರ್ಷ ಇದ್ದಾಗ ಮಗುಗೆ ಕಾಲಿನ ತೊಂದರೆ ಆಯ್ತಂತೆ, ನಡೆಯೋಕ್ಕಾಗಲ್ಲ, ಕುಳಿತರೆ ಏಳಕ್ಕಾಗಲ್ಲ, ಹಾಗಾಗಿದೆ. ಡಾಕ್ಟರ್ಗೆ ತೋರಿಸಿದ್ವಿ, ಆದ್ರೆ ಅವ್ರು ಹೇಳ್ತಾರೆ ಅವನಿಗೆ 16 ವರ್ಷ ಆಗ್ತಿದ್ದಂಗೆ ಕಾಲ್ನಲ್ಲಿ ಶಕ್ತಿಹೀನವಾಗಿ ಅವ್ನು ನಡೆಯೋಕೆ ಆಗೋದಿಲ್ಲ ಅಂತ. ಇದು ಇದ್ದಕ್ಕಿದ್ದಂಗೆ ಹೇಗಾಯ್ತು, ಏನಕ್ಕಾಯ್ತು ತಿಳಿಲಿಲ್ಲ ನಮ್ಗೆ, ಏನ್ ಮಾಡ್ಬೇಕೋ ಗೊತ್ತಿಲ್ಲ. ದಯಮಾಡಿ ಆ ದೇವ್ರೇನೆ ನಮ್ಗೆ ದಾರಿ ತೋರಿಸ್ಬೇಕು, ನೀವ್ ಏನಾದ್ರೂ ಪರಿಹಾರ ಸೂಚಿಸಿ ಅಂತ ಕೇಳ್ತಿದ್ದಾರೆ. ಶಿವಾನಂದ್ ಅವರೇ, 27ನೇ ತಾರೀಕು ಹುಟ್ಟಿರತಕ್ಕಂಥ ನಿಮ್ಮ ಮಗನಿಗೆ ಚಂದ್ರ ಮತ್ತು ಕೇತು ದೋಷ ಇರೋದ್ರಿಂದ ಈ ರೀತಿ ಆಯಿತು. ಅಂದರೆ ಹೋಗ್ತಾ 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 ದಶೆ ಬಂದಾಗ, ಅಂದರೆ ಯಾವ ದಶೆಯಲ್ಲಿ ಹುಟ್ಟಿರ್ತೀವೋ ಆ ದಶೆಯಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ದಶಾಭುಕ್ತಿ ಅಂತ ಕರಿತೀವಿ. ಈ ದಶಾಭುಕ್ತಿ ಅಂದರೆ ಸಾಧಾರಣವಾಗಿ ಚಂದ್ರ ದಶೆ ಅಂದರೆ 10 ವರ್ಷ, ತದನಂತರ ನಾವುಗಳು ಏನು ಹೇಳ್ತೀವಿ ಗುರು ದಶೆ ಅಂತ 16 ವರ್ಷ, 19 ವರ್ಷ ಅಂದರೆ ಶನಿ, ಶುಕ್ರ ದಶೆ ಅಂದರೆ 20 ವರ್ಷ. ಹೀಗೆ ಅದನ್ನು ಲೆಕ್ಕ ಹಾಕ್ತಾ ನೋಡಿದ್ರೆ 120 ವರ್ಷಗಳ ಕಾಲ ಎಲ್ಲ ದಶೆಗಳು ಬಂದು ಹೋಗುತ್ತೆ ಅಂತ. ಒಂದೊಂದು ದಶೆಯಲ್ಲಿ ಬಂದಾಗ ಒಬ್ಬೊಬ್ಬ ಮನುಷ್ಯನಿಗೆ ಅವನವನ ಜಾತಕ ಫಲದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೂತಿದಾರೋ ಅವರವರು ಆ ಫಲವನ್ನು ಕೊಡ್ತಾರೆ. ಕೆಲವರು ಕಾಲು ಕಿತ್ಕೊತಾರೆ, ಕೆಲವರು ಚರ್ಮ ವ್ಯಾಧಿ ಕೊಡ್ತಾರೆ, ಕೆಲವರು ಕಣ್ಣು ನೋವು ಬರ್ತಾರೆ, ಕೆಲವರು ವಿದ್ಯಾಭ್ಯಾಸ ಕೊಡ್ತಾರೆ, ಕೆಲವರು ಜ್ಞಾನವನ್ನು ಕೊಡ್ತಾರೆ, ಕೆಲವರು ದುಡ್ಡನ್ನು ಕೊಡ್ತಾರೆ, ಕೆಲವರು ಕಾರು ಬಂಗಳ ಕೊಡ್ತಾರೆ. ಹೀಗೆ ಒಂದೊಂದನ್ನು ಕೊಡ್ತಕ್ಕಂಥವ್ರು ಆ ದಶೆಯಲ್ಲಿ ಮಾತ್ರ. ಹೀಗೆ ನಿಮ್ಮ ಮಗನಿಗೆ ಆಗಿರ್ತಕ್ಕಂಥ ಹಾನಿ ಅದೇ ರೀತಿಯಾಗಿ ನರದೌರ್ಬಲ್ಯವಾಗಿರ್ತಕ್ಕಂಥ ವಿಚಾರ. ನರ ಅಂದರೆ ಶುಕ್ರ, ಶುಕ್ರನ ಜೊತೆ ಯಾವ ಕಾಲಕ್ಕೂ ಕೇತು ಇದ್ದರೆ ಈ ಥರ ಅಂಗವಿಕಲ ಆಗ್ತಾನೆ. ಅಂದರೆ ಯಾವಾಗ, ಈಗಲ್ಲ, ಆ ದಶೆ ಬಂದಾಗ ಆಗಂತ ಅವರು ಹೇಳಿದ್ದಾರೆ. ಆದರೆ ಇದಕ್ಕೆ ಕಾಪಾಡಕ್ಕೆ ಭಗವಂತ ಅಂತ ಒಬ್ಬನಿದ್ದಾನೆ. ಈ ಶಕ್ತಿಯನ್ನ ಆಗ ಬರ್ತಕ್ಕಂಥ 16 ವಯಸ್ಸಿಗೆ ಹೀಗಾಗತ್ತೆ ಅಂತ ನಿಮ್ಮ ಭಯ ಇದ್ದರೆ ಖಂಡಿತವಾಗಲೂ ನಾನು 2 ಕ್ಷೇತ್ರಗಳು ಕಳಿಸ್ಕೊಡ್ತೀನಿ. ಆ 2 ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ಪರಿವರ್ತನೆ ಆಗ್ತಗುತ್ತೆ, ನಿಮಗೆ ಒಳ್ಳೆಯದು ಆಗುತ್ತೆ. ನರದೌರ್ಬಲ್ಯಕ್ಕೆ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಏಕೈಕ ಕ್ಷೇತ್ರ ಮಾರ್ಗವ ನಾನು ಹೇಳ್ಕೊಡ್ತೀನಿ. ಅಲ್ಲಿ ವಿಶೇಷವಾಗಿ ನೀವು ಅಂಕುರಾರ್ಪಣೆನ ಮಾಡ್ಕೋಬೇಕು. ಹೇಗೆ ಅಂಕುರಾರ್ಪಣೆ ಮಾಡ್ತೀರಾ? ನೀವು ಆ ಕೇತು ದೋಷಕ್ಕೆ ಮೊದಲಾಗಿ ನಿಮ್ಮ ಮಗನಿಗೆ ಏನು ಮಾಡಬೇಕು? ಬಂಗಾರದ ಗಣಪತಿ ಡಾಲರ್, ಬಂಗಾರದ ಗಣಪತಿ ಡಾಲರ್, ಬೆಳ್ಳಿ ಚೈನಿಗೆ ಆ ಬೆಳ್ಳಿ ಬಂದು ಚಂದ್ರ, ಬಂಗಾರ ಬಂದು 3 ಗ್ರಹಗಳು, ಒಂದು ಗುರು, ಎರಡನೇದು ಸೂರ್ಯ, ಅದಾದ ಮೇಲೆ ಮೂರನೇದಾಗಿರ್ತಕ್ಕಂಥದ್ದು ಬುಧ. ಈ ಮೂರೂ ಬಂಗಾರ ತತ್ವ ಅಂತ ಕರಿತೀವಿ. ಅದಕ್ಕೆ ಬಂಗಾರದ ಗಣಪತಿ. ಕೇತು ಅಂದರೆ ಗಣಪತಿಗೆ ಪೂಜೆ ಮಾಡ್ತಾನೆ. ಕೇತು ಯಾವತ್ತಿದ್ದರೂ ಮೂಳೆಗಳಿಗೆ, ನರಗಳಿಗೆ, ಎಲ್ಲದಕ್ಕೂ ಅಧಿಪತಿ ಆಗಿರೋನು ಕೇತು. ಆ ಕೇತು ಸಾಕ್ಷಾತ್ ಈ ನರಗಳನ್ನು ತಿನ್ನೋದಾಗ್ಲಿ, ಕೇತುಗಳು ಮೂಳೆಗಳನ್ನ ಮುರಿಯೋದಾಗ್ಲಿ, ಈ ರೀತಿ ಇದ್ದ ಪಕ್ಷದಲ್ಲಿ ಖಂಡಿತವಾಗ್ಲೂ ಪರಿವರ್ತನೆ ಸಿಗೋಕ್ಕೆ ಗಣಪತಿ ಪೂಜೆನ ಅವನು ಮಾಡ್ತಾನೆ. ನೀವು ಈ ಗಣಪತಿಯನ್ನು ಇವನ ಕೊರಳಿಗೆ ಹಾಕಿದಾಗ ಅದು ಚಂದ್ರನಲ್ಲೇ ಇರಬೇಕು. ಚಂದ್ರನಲ್ಲಿ ಅಂದ್ರೆ ಏನು? ಬೆಳ್ಳಿ ಬಂಗಾರ ಎರಡು ಸವಿಯತ್ತೆ. ಸವಿದಾಗ ಆ ಬಂಗಾರಕ್ಕೆ ಬೆಳ್ಳಿ ಯಾವ ಕಾಲಕ್ಕೂ ಶತ್ರು. ಹಾಗಿದ್ದಾಗ ಬೆಳ್ಳಿ ಚೈನು, ಬಂಗಾರದ ಡಾಲರು ನಿಮ್ಮ ಮನೆ ಗಣಪತಿಗೆ ಅಂದ್ರೆ ಮಗನಿಗೆ ವಿಶೇಷವಾಗಿ ಶನಿವಾರ ಅಥವಾ ಮಂಗಳವಾರದಲ್ಲೇ ಹಾಕಬೇಕು ಕತ್ತಿಗೆ. ಅದು ಬಂದಿರೋದೆಲ್ಲಿ? ಆ ಡಾಲರ್ ಕರೆಕ್ಟ್ ಆಗಿ ಅವನ ಹೊಕ್ಕಳಿಗಿರ್ಬೇಕು, ಅಷ್ಟುದ್ದ ಇರಬೇಕು ಚೈನು ಅಂತ ಹೇಳ್ತೀವಿ. ಕರೆಕ್ಟಾಗಿ ಅವ್ನು ನಿಂತ್ಕೊಂಡಾಗ ಅವನ ಹೊಕ್ಕಳ ಭಾಗ ಕರೆಕ್ಟ್ ಆಗಿ ಮಣಿಪುರಕ್ಕೆ ಬಂದು ಕೂತ್ಕೋಬೇಕು ಆ ಡಾಲರ್. ಅಲ್ಲಿ ಆಕ್ಟಿವೇಶನ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ, ರೇಡಾರ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ, ಒಳಭಾಗದಲ್ಲಿ ಇನ್ಫೀರಿಯರಿಟಿ ಸ್ಟಾರ್ಟ್ ಆಗುತ್ತೆ. ಆ ಶಕ್ತಿಗಳನ್ನ ತಾನಾ ಕೇಂದ್ರ ಬಿಂದು ಪಡಿಸೋದೇ ಮಣಿಪುರ. ಅದಕ್ಕೋಸ್ಕರ ಈ ಗಣಪತಿಗೆ ಕೇತು ಮತ್ತು ಚಂದ್ರ ದೋಷ ಇರೋದ್ರಿಂದ ಆ ಪರಿವರ್ತನೆ ಮೊದಲಾಗಿ. ಎರಡನೇದಾಗಿ ಈ ಗಣಪತಿ ಕೇತು ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಗಣಪತಿನ ಸ್ಮರಣೆ ಮಾಡ್ಕೋಬೇಕು. ಈ 32 ಗಣಪತಿಗಳ ವಿಧಾನ ತಿಳಿಸಿದಾಗ ರಾಮೇಶ್ವರದಲ್ಲಿರ್ತಕ್ಕಂಥ ಚಂದನಾ ಗಣಪತಿ, ಈ ರಾಮೇಶ್ವರಕ್ಕೆ ನೀವು ಹೋಗಬೇಕು. ಅಲ್ಲಿರ್ತಕ್ಕಂಥ ಚಂದನಾ ಗಣಪತಿನ ಸ್ಮರಣೆ ಮಾಡಕ್ಕೆ ಮೊದಲು ಕಪ್ಪೆ ಚಿಪ್ಪಲ್ಲೇ ಮಾಡಿರ್ತಕ್ಕಂಥ ಶಂಕುಗಳನ್ನ ಪುಡಿ ಮಾಡಿರ್ತಕ್ಕಂಥ ಆ ನಂದೀಶ್ವರನಿಗೆ ಪ್ರದೋಷ ಪೂಜೆ ಆಗುತ್ತೆ. ಅಂದರೆ ಪ್ರದೋಷದ ದಿವಸ ನೀವೆಲ್ಲಿರಬೇಕು, ನಿಮ್ಮ ಮಗನ ನಕ್ಷತ್ರ ಆ ಪ್ರದೋಷಕ್ಕೆ ಹತ್ರ ಇರಬೇಕು. ಮಗನ ನಕ್ಷತ್ರ ಏನಿದೆ ಜ್ಞಾಪಕ ಇಟ್ಕೊಳ್ಳಿ, ಪ್ರದೋಷ ಯಾವತ್ತು ಅಂತ ತಿಳ್ಕೊಳ್ಳಿ, ಅದರ ಹತ್ರ ಬರ್ತಕ್ಕಂಥ ದಿನವೇ ನೀವು ಅಲ್ಲಿರಬೇಕು. ಅಂದರೆ ನಿಮ್ಮ ಮಗನ ಹುಟ್ಟದಬ್ಬ ಪ್ರದೋಷದ ನಂತರ ಬರಬೇಕು. ಅಂದರೆ ಆ ನಕ್ಷತ್ರ ಬಂದ ಮೇಲೆಲ್ಲ ಪ್ರದೋಷ ಬರಬಾರ್ದು, ಯಾವಾಗಲೂ ಪ್ರದೋಷ ಆದಮೇಲೆ ನಿಮ್ಮ ಮಗನ ನಕ್ಷತ್ರ ಬರಬೇಕು. ಅಂಥ ಒಂದು ದಿನ ನೋಡಿಕೊಂಡು ನೀವು ರಾಮೇಶ್ವರದಲ್ಲಿ ಮೊದಲೇ ಹೋಗಿ ಅತಿ ಶೀಘ್ರದಲ್ಲಿ ನೆಲೆಸಬೇಕು ಅಂದ್ರೇನೋ ಅಲ್ಲೇ ಇದ್ಬಿಡ್ಬಿಡಿ ಸೆಟ್ಲ್ ಆಗಿ ಅಂತಲ್ಲ. ಆವತ್ತಿನ ದಿವಸ ಪ್ರದೋಷದ ಸಾಯಂಕಾಲ ಈ ಚಂದನಾ ಗಣಪತಿನ ಸ್ಮರಣೆ ಮಾಡ್ಕೋಬೇಕು. ರಾಮೇಶ್ವರದಲ್ಲಿ ಚಂದನಾ ಗಣಪತಿ ಎಲ್ಲಿದ್ದಾನೆ? ಬಿದ್ದ ಆಂಜನೇಯ ಇದ್ದಾನೆ, ಪಕ್ಕದಲ್ಲೇ ಗಣಪತಿ. ಅಂದರೆ ರಾಹು ಕೇತು ಏಕಕಾಲದಲ್ಲಿ ಕೂತಿರ್ತಕ್ಕಂಥ ಗಣಪತಿ. ಆ ಗಣಪತಿಯನ್ನ ನೀವು ನೋಡಬಹುದು. ನಾವು ಮರಳಲ್ಲಿ ಲಿಂಗ ನೋಡಿದ್ದೀವಿ, ಮರಳಲ್ಲೇ ವಿಶೇಷವಾಗಿ ದೇವಿ
ನೋಡಿದ್ದೀವಿ. ಹಾಗೆ ಮರಳಲ್ಲಿ ಮಾಡಿರ್ತಕ್ಕಂಥ ಗಣಪತಿ ಬಹಳ ವಿಶೇಷ. ಈ ಗಣಪತಿ ಆಂಜನೇಯ ಒಳಭಾಗದಲ್ಲಿ, ಹೊಕ್ಕಳಿನ ಮಧ್ಯಭಾಗದಲ್ಲಿ ಗಣಪತಿ ಮೂಡಿರ್ತಕ್ಕಂಥ ವಿಚಾರ ಎಷ್ಟು ಚೆನ್ನಾಗಿದೆ ಅಂದರೆ, ಅಲ್ಲಿರ್ತಕ್ಕಂಥ ಆಂಜನೇಯ ಸ್ವತಃ ತಾನು ತನ್ನ ಗರ್ಭದಲ್ಲೇ ಹಾಕೊಂಡ್ಬಿಟ್ಟು ಆ ಗಣಪತಿಯನ್ನ ಪೂಜೆಯನ್ನ ಮಾಡ್ತಾನೆ ಅಂತ ಹೇಳಿ ಆಧಾರ. ಅದಕ್ಕೋಸ್ಕರ ಈ ಆಧಾರಕ್ಕೆ ಅಲ್ಲಿ ಪ್ರದೋಷ ಪೂಜೆ, ಶಂಕು ಪೂಜೆಯನ್ನು ಮಾಡಿದಾಗ ಅಲ್ಲಿ ಶಂಕುವನ್ನ ಪೂರ್ತಿಯಾಗಿ ಹಿಂಗೆ ತೊಳೆದು ಆ ಶಂಕು ನೀರಲ್ಲಿ ಕೊಡ್ತಾರೆ. ಈ ಕಪ್ಪೆ ಚಿಪ್ಪಲ್ಲಿ ಮತ್ತು ಶಂಕು ಪುಡಿಯಲ್ಲೇ ಮಾಡಿರ್ತಕ್ಕಂಥ ನಂದೀಶ್ವರನಿಗೆ ಅಭಿಷೇಕ ಮಾಡಿದಾಗ ಆ ನೀರು ತೊಳೆದಿರತಕ್ಕಂಥದ್ದು ಕೊಟ್ಟಾಗ ಖಂಡಿತವಾಗಿ ದೇಹದಲ್ಲಿರ್ತಕ್ಕಂಥ ಅನಾರೋಗ್ಯ, ದೇಹದಲ್ಲಿರ್ತಕ್ಕಂಥ ನರದೌರ್ಬಲ್ಯ, ದೇಹದಲ್ಲಿರ್ತಕ್ಕಂಥ ಅಂಗಗಳು, ದೇಹದಲ್ಲಿರ್ತಕ್ಕಂಥ ಮೂಳೆಗಳಿಗೆ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ. ಅದನ್ನು ನಮಸ್ಕಾರ ಮಾಡಿಕೊಂಡು ಪ್ರದೋಷ ಪೂಜೆ ನಮಸ್ಕಾರ ಮಾಡಿ ಈ ಗಣಪತಿಗೆ ಅರ್ಚನೆ ಮಾಡಿಸ್ಬೇಕು. ಅದು ಗರ್ಕೆ ಹುಲ್ಲಲ್ಲಿ. ಗರ್ಕೆ ಹುಲ್ಲಲ್ಲಿ ಅಭಿಷೇಕ ಮಾಡಿ ನಮಸ್ಕಾರ ಮಾಡಿದ ನಂತರ ನೀವು ಅಲ್ಲಿಂದ ಹೊರಡಬೇಕಾಗಿದ್ದು ಎಲ್ಲಿಗೆ, ಅದು ಪರಿಪೂರ್ಣವಾಗಿ ಹೇಳ್ತೀನಿ ಕೇಳ್ಕೊಳ್ಳಿ. ನೀವು ಹೊರಡಬೇಕಾದ್ದು ರಾಮೇಶ್ವರದಿಂದ ನೇರವಾಗಿ ತಿರುನೆಲ್ಲೈಕಾವಲ್. ತಿರುನೆಲ್ಲೈಕಾವಲ್, ಅದು ತಿರುನೆಲ್ಲೈಕಾವಲ್ ಬಂದು ತಿರುವಾನೈಕಾವಲ್ ಪಕ್ಕದಲ್ಲೇ ತಿರುನೆಲ್ಲೈಕಾವಲ್ ನದಿ, ಈ ಕಡೆ ತಿರುವಾನೈಕಾವಲ್, ಆ ಕಡೆ ಪಕ್ಕ ಭಾಗದಲ್ಲಿ ತಿರುನೆಲ್ಲೈಕಾವಲ್. ಅಲ್ಲಿ ಅಖಿಲಾಂಡೇಶ್ವರಿ ದೇವಸ್ಥಾನ. ಇವಳಿಗೆ ಕಮಲ ಪುಷ್ಪಗಳನ್ನ 16 ಕಮಲ ಪುಷ್ಪಗಳನ್ನು ಕೊಡಬೇಕು. ಕಾಲುಗಳು ನೋಡಬೇಕು ಅವಳಿಗೆ ಮೂಳೆಗಳಲ್ಲೇ ಇರತಕ್ಕಂಥ ವಿಗ್ರಹ. ಕಿವಿಯಲ್ಲಿ ನೋಡಬೇಕು ಶ್ರೀಚಕ್ರದ ಪರಿಪೂರ್ಣವಾಗಿ ಕಿವಿ ಓಲೆಗಳು. ಇಲ್ಲಿಗೆ ಅಭಿಷೇಕ ಕುಂಕುಮಾರ್ಚನೆ ಮಾಡಿಸಿ ನೀವು ಪ್ರಾರ್ಥನೆಯನ್ನ ಮಾಡಿಕೊಂಡು ಕಮಲದ ಹೂವು 16 ಕೊಟ್ಟಾಗ ಅವರು ಪ್ರಸಾದವನ್ನು ಕೊಡೋ ಕುಂಕುಮದಲ್ಲಿ ಮಗನ ಅಲ್ಲೇ ಕೂಡಿಸ್ಬೇಕು. ಈ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥ ಕುಂಕುಮ ಅರ್ಚಕರ ಕೈಯಲ್ಲಿ ಅವನ ಕೈಯಲ್ಲಿ ಹಿಡಿಸಿ ಇನ್ನೊಂದು ಸ್ವಲ್ಪ ಕುಂಕುಮ ತಗೊಂಡು ಮನೆಗೆ ತಂದು, ಸೆಗಣಿ ಇದೆ ಅಂದ್ರೆ ಗೋಮಯ ಅಂತ ಕರಿತೀವಿ, ಗೋಮೂತ್ರ ಅಂತೀವಿ. ಈ ಕುಂಕುಮನ್ನ ಗೋಮಯ ಗೋಮೂತ್ರದಲ್ಲಿ ಇಷ್ಟಿಷ್ಟು ಹಾಕಬೇಡಿ, ಸ್ವಲ್ಪ ಮಟ್ಟಿಗೆ ದೊಡ್ಡ ಲೋಟ ಹಾಲಲ್ಲಿ, ಹಸುವಿನ ಹಾಲಲ್ಲಿ, ಹಸಿ ಹಾಲಲ್ಲಿ ಗೋಮೂತ್ರ ಸ್ವಲ್ಪ, ಗೋಮಯ ಸ್ವಲ್ಪ, ಈ ಕುಂಕುಮ ಸ್ವಲ್ಪ ಹಾಕಿಬಿಟ್ಟು ಕುಡಿಸಿ. ಹೇಗಿರ್ತಾನೆ ನಿಮ್ಮ ಮಗ ಅಂದ್ರೆ 16 ವರ್ಷ ಅಲ್ಲ 100 ವರ್ಷ ಆದರೂ ಗಟ್ಟಿಮುಟ್ಟಿಗೆ ನಡ್ಕೊಂಡು ಹೋಗ್ತಾನೆ. ಆ ಶಕ್ತಿಯ ದೇವಿ ಕೊಡ್ತಾಳೆ. ಯಾಕೆಂದ್ರೆ ಕಾಲುಗಳು, ಸೊಂಟಗಳು, ನರ ದೌರ್ಬಲ್ಯಗಳು ಎಲ್ಲವನ್ನು ಓಡಿಸ್ತಕ್ಕಂಥದ್ದೇ ಅಖಿಲಾಂಡೇಶ್ವರಿ ಬ್ರಹ್ಮಾಂಡ ನಾಯಕಿ ಆ ಜಗನ್ಮಾತೆ ತಿರುನೆಲ್ಲೈಕಾವಲಲ್ಲಿ ಕೂತಿರ್ತಕ್ಕಂಥವಳು. ನಿಮ್ಮ ಮಗನಿಗೆ ಸುರಕ್ಷಿತವಾಗಿರ್ತಾನೆ, ಯೋಚನೆ ಮಾಡಬೇಡಿ. ಆದರೆ ಇದು ಖಂಡಿತವಾಗ್ಲೂ ಮಾಡಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ.